ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 116. ಮಾಯಾ ಮತ್ತು ವಿಷ್ಣು ಯಾಮಿನಿಯ ಮನೆಯ ಬಾಗಿಲಲ್ಲಿ ಬಂದು ನಿಂತರು. ವಿಷ್ಣುವಿನ ಹೃದಯದಲ್ಲಿ ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಹೊಡೆದುಕೊಳ್ಳುತ್ತಿತ್ತು. ವಿಚ್ಛೇದನದ ನಂತರ ಅವಳನ್ನು ಭೇಟಿಯಾಗುವುದು ಸರಿಯೇ ಎಂಬ ಭಯ ಅವನ ಮುಖದಲ್ಲಿ ಕಾಣುತ್ತಿತ್ತು. ಬಾಗಿಲು ತೆರೆದಿತ್ತು, ಆದರೂ ಮಾಯಾ ಆ ಮನೆಯ ಕಾಲಿಂಗ್ ಬೆಲ್ ಹೊತ್ತಿದಳು. ಸ್ವಲ್ಪ ಹೊತ್ತಿನಲ್ಲಿ ತಿಲಕ ಹೊರಬಂದರು. ಬಾಗಿಲಲ್ಲಿ ವಿಷ್ಣುವನ್ನು ನಿರೀಕ್ಷಿಸದ ತಿಲಕ ಮುಖ ಒಮ್ಮೆಲೆ ಬಿಗಿಯಾಯಿತು. ಅತ್ತೆ, ಹೇಗಿದ್ದೀರಾ ಎಂದು ಮಾಯಾ ಗದ್ಗದಿದ ಧ್ವನಿಯಲ್ಲಿ ಕೇಳಲು ವಿಷ್ಣುವನ್ನು ನೋಡಿದ ಕೋಪವನ್ನು ಬಚ್ಚಿಟ್ಟು ಮಾಯಾಗಾಗಿ ಮಾತ್ರ ಚೆನ್ನಾಗಿದ್ದೀನಿ ಅಮ್ಮ, ಒಳಗೆ ಬನ್ನಿ ಎಂದು ದಾರಿ ಬಿಟ್ಟರು. ಅವಳ ಬಳಿ ಹಣ್ಣಿನ ಬುಟ್ಟಿಯನ್ನು ಕೊಟ್ಟಳು ಮಾಯಾ. ಸ್ವಲ್ಪ ಹಿಂಜರಿದು ನಂತರ ಮಾಯಾಳ ಮುಖ ಬಾಡುವುದನ್ನು ಕಂಡು ಅದನ್ನು ತೆಗೆದುಕೊಂಡು ಅವರನ್ನು ಸೋಫಾದಲ್ಲಿ ಕೂರಲು ಹೇಳಿದರು. ಇಬ್ಬರು ಒಳಗೆ ಹೋಗಿ ಕುಳಿತರು. ತಿಲಕ ಅಡುಗೆ ಮನೆಗೆ ಹೋಗಿ ನೀರು ತಂದರು. ಮಾಯಾ ಅದನ್ನು ತೆಗೆದುಕೊಂಡು ಅಣ್ಣನಿಗೆ ಕೊಡಲು ಅವನು ಒಂದು ಹಿಂಜರಿಕೆಯಿಂದ ತೆಗೆದುಕೊಂಡು ಒಂದು ಗುಟುಕು ಮಾತ್ರ ಕುಡಿದು ಮತ್ತೆ ಅವಳಿಗೆ ಕೊಟ್ಟನು. ಮಾಯಾ ಕೂಡ ನೀರು ಕುಡಿದು ಮೆಲ್ಲನೆ ಮಾತನ್ನು ಶುರು ಮಾಡಿದಳು. ಅತ್ತೆ, ಅತ್ತಿಗೆ ಹೇಗಿದ್ದಾರೆ? ನಿನ್ನೆ ತಾನೇ ನಾವು ಮುಂಬೈನಿಂದ ಬಂದೆವು, ಅದಕ್ಕೆ ನೋಡಿ ಹೋಗೋಣ ಅಂತ ಬಂದೆವು ಎಂದು ಒಂದು ರೀತಿಯ ಹಿಂಜರಿಕೆಯಿಂದ ಮಾತನಾಡಿದಳು. ಅವಳ ಮಾತುಗಳು ತಿಲಕಳ ಗಾಯಗೊಂಡ ಮನಸ್ಸನ್ನು ಕೆಣಕಿತು. ಆಮೇಲೆ ಮಾಯಾ, ನಿನಗೆ ಮದುವೆಯಾಯಿತು, ಆಗಲೆಲ್ಲ ನಿನಗೆ ಅತ್ತಿಗೆ ಕಣ್ಣಿಗೆ ಕಾಣಲಿಲ್ಲವಾ? ಈಗ ಸಾವಕಾಶವಾಗಿ ಅತ್ತಿಗೆಯನ್ನು ನೋಡಲು ಬಂದಿದ್ದೀಯಾ ಎಂದು ಅವರು ಮನಸ್ಸಿನ ನೋವನ್ನು ತೋಡಿಕೊಂಡರು. ಆಗ ರವಿ ತನ್ನ ಕೋಣೆಯಿಂದ ಹೊರಬಂದರು. ತಿಲಕ, ಮನೆಗೆ ಬಂದವರ ಬಳಿ ಯಾಕೆ ಹೀಗೆ ಮಾತನಾಡ್ತಾ ಇದೀಯಾ ಎಂದು ಗದರಿದವರು ಅಲ್ಲಿದ್ದ ಸೋಫಾದಲ್ಲಿ ಕುಳಿತರು. ಪರವಾಗಿಲ್ಲ ಮಾವ, ಅತ್ತೆ ಕೇಳುವುದು ಸರಿ ತಾನೇ. ದಿಢೀರನೆ ಮದುವೆ ಏರ್ಪಾಟು ಮಾಡಿದ್ದರಿಂದ ಯಾರಿಗೂ ಹೇಳಲು ಆಗಲಿಲ್ಲ. ಇನ್ಫ್ಯಾಕ್ಟ್ ಅಮ್ಮ ಕೂಡ ಮದುವೆಗೆ ಬರಲಿಲ್ಲ. ರಿಸೆಪ್ಷನ್ಗೆ ಎಲ್ಲರಿಗೂ ಕರೆಯೋಣ ಅಂತ ಅಪ್ಪ ಹೇಳಿಬಿಟ್ಟರು ಎಂದು ತನ್ನ ಕುಟುಂಬದ ಹೋರಾಟಗಳನ್ನು ಮುಚ್ಚಿಟ್ಟು ಮೇಲ್ನೋಟಕ್ಕೆ ಹೇಳಿದಳು ಮಾಯಾ. ಪರವಾಗಿಲ್ಲ ಅಮ್ಮ, ಅದರಿಂದೇನು, ದೊಡ್ಡ ಜಾಗದ ಅಳಿಯ ನಿಮ್ಮ ಅಪ್ಪ ನಿನ್ನ ನಿಶ್ಚಿತಾರ್ಥದ ಬಗ್ಗೆ ನನ್ನ ಬಳಿ ಹೇಳಿದ್ದರು. ಆದರೆ ಹೀಗೆ ತಕ್ಷಣ ಮದುವೆಯನ್ನೇ ಮುಗಿಸುತ್ತಾರೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದರು ರವಿ. ಆದರೆ ಮಾವ, ನೀವು ಅಪ್ಪನ ಜೊತೆಯಲ್ಲೇ ಇದ್ದವರು ತಾನೇ, ನೀವು ಯಾಕೆ ಮುಂಬೈಗೆ ಬರಲಿಲ್ಲ ಎಂದು ಮಾಯಾ ದಿಢೀರನೆ ಕೇಳಿದಳು. ರವಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ನಿಮ್ಮ ಅಪ್ಪನ ಬಳಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ ಮಾಯಾ, ಈಗ ನಾನು ಬೇರೆ ಕಡೆ ಕೆಲಸ ಮಾಡುತ್ತಿದ್ದೇನೆ ಎಂದರು. ಇದನ್ನು ಕೇಳಿ ಆಘಾತಗೊಂಡ ವಿಷ್ಣು, ಏನಾಯಿತು, ಯಾಕೆ ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರಿ ಅಂಕಲ್ ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದನು. ರವಿ ವಿಷ್ಣುವನ್ನು ನೇರ ನೋಡಿದರು. ಆ ದೃಷ್ಟಿಯಲ್ಲಿ ಬೆಂಕಿ ಹುರಿಯುತ್ತಿತ್ತು. ಅದೇನೂ ಇಲ್ಲ, ನನ್ನ ಮಗಳ ಜೀವನ ಈ ಮಟ್ಟಿಗೆ ಹಾಳಾಗಲು ಮುಖ್ಯ ಕಾರಣವೇ ನಿಮ್ಮ ಅಪ್ಪ. ಅವರ ಮೇಲಿರುವ ನಂಬಿಕೆಯಿಂದಲೇ ಮದುವೆ ಮಂಟಪದಲ್ಲಿ ನನ್ನ ಮಗಳನ್ನು ಕೂರಿಸಲು ಅವರು ಕೇಳಿದಾಗ ಮರು ಮಾತನಾಡದೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಟ್ಟೆ. ಆದರೆ ಈಗ ಅವಳ ಜೀವನ ಸಂಪೂರ್ಣವಾಗಿ ಮುಗಿದು ಹೋಯಿತು ಎಂದ ಅವರ ಧ್ವನಿ ಗದ್ಗದಿತವಾಯಿತು. ಅವಳು ತುಂಬ ಕಷ್ಟಪಟ್ಟಿದ್ದಾಳೆ, ಆದರೆ ನಮ್ಮ ಬಳಿ ಹೊರಗೆ ತೋರಿಸಿಕೊಳ್ಳುವುದೇ ಇಲ್ಲ. ತುಂಬ ಸಂತೋಷವಾಗಿರುವ ಹಾಗೆ ನಟಿಸುತ್ತಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಈಗ ಒಂದು ಮಗುವಿದೆ. ಅದನ್ನು ಸಂತೋಷವಾಗಿ ಸಂಭ್ರಮಿಸುವ ಪರಿಸ್ಥಿತಿಯಲ್ಲಿ ಇಲ್ಲಿ ನಾವ್ಯಾರೂ ಇಲ್ಲ. ನಮ್ಮ ಬಳಿಯೂ ಹೇಳದೆ ಮುಚ್ಚಿಟ್ಟು ಅಳುತ್ತಿದ್ದಾಳೆ. 2 ದಿನಗಳ ಹಿಂದಷ್ಟೇ ಅವಳ ರಿಪೋರ್ಟ್ ನೋಡಿ ತಿಲಕ ಕಂಡುಹಿಡಿದಳು. ಏನು ಅಂತ ಕೇಳಿದರೆ ಅವಳ ಬಳಿ ಉತ್ತರವಿಲ್ಲ, ಬರೀ ಕಣ್ಣೀರು ಮಾತ್ರ. ಅದಕ್ಕಿಂತ ಹೆಚ್ಚು ಅವಳಿಗೆ ನಾವು ತೊಂದರೆ ಕೊಡಲಿಲ್ಲ. ಸರಿ, ಇದೆಲ್ಲ ಯಾಕೆ ನಿಮ್ಮ ಬಳಿ ಹೇಳಬೇಕು? ನಿಮಗೂ ಅವಳಿಗೂ ವಿಚ್ಛೇದನ ಆಗಿದೆಯಲ್ಲ, ಈಗ ಯಾಕಾಗಿ ಇಲ್ಲಿಗೆ ಬಂದಿದ್ದೀರಿ ಎಂದು ನೇರವಾಗಿಯೇ ಕೇಳಿಬಿಟ್ಟರು. ವಿಷ್ಣುವಿಗೆ ತಲೆ ಎತ್ತಲು ಸಾಧ್ಯವಾಗಲಿಲ್ಲ. ಮಾಯಾ ಮೆಲ್ಲನೆ ಮಧ್ಯಪ್ರವೇಶಿಸಿ, ಮಾವ, ನಾನು ಮುಂಬೈನಲ್ಲಿದ್ದಾಗ ಅತ್ತಿಗೆ ಕಾಲ್ ಮಾಡಿದ್ದರು. ಆಗ ತಾನೇ ಅವರು ಪ್ರೆಗ್ನೆಂಟ್ ಆಗಿರುವ ವಿಷಯ ನನಗೆ ಗೊತ್ತಾಗಿದ್ದು. ಅಣ್ಣನಿಗೆ 2 ದಿನಗಳ ಹಿಂದಷ್ಟೇ ನಾನು ವಿಷಯ ಹೇಳಿದ್ದು. ಅಲ್ಲಿಯವರೆಗೂ ಅಣ್ಣನಿಗೆ ಗೊತ್ತಿರಲಿಲ್ಲ. ಅಂದು ವಕೀಲರ ಆಫೀಸ್ಗೆ ಹೋದಾಗ ಕೂಡ ಅತ್ತಿಗೆ ಅಣ್ಣನ ಬಳಿ ಏನೂ ಹೇಳಲಿಲ್ಲವಲ್ಲ ಎಂದಳು. ರವಿ ಕಹಿಯಾಗಿ ನಕ್ಕರು. ಹೇಗಮ್ಮ ಹೇಳುತ್ತಾಳೆ? ನನ್ನ ಜೀವನದಲ್ಲಿ ನೀನು ಬೇಡ,
ನಿನ್ನನ್ನು ವಿಚ್ಛೇದನ ಮಾಡಲಿದ್ದೇನೆ ಎಂದು ಕರೆದುಕೊಂಡು ಹೋಗುವ ಗಂಡನ ಬಳಿ ಯಾವ ಹುಡುಗಿಯಾದರೂ ನೀವು ಅಪ್ಪ ಆಗಲಿದ್ದೀರಿ ಎಂದು ಹೇಳುತ್ತಾಳಾ? ಒಂದು ವೇಳೆ ಜೀವನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಹೇಳುತ್ತಿದ್ದಾಳೆ ಎಂದು ನಿನ್ನ ಅಣ್ಣ ಅಂದುಕೊಂಡರೆ ಏನು ಮಾಡುವುದು ಎಂದು ನನ್ನ ಮಗಳು ಹೆದರಿಬಿಟ್ಟಳು ಅನ್ನಿಸುತ್ತೆ. ನಿನ್ನ ಅಣ್ಣ ಇಷ್ಟಪಟ್ಟ ಜೀವನವನ್ನು ಬಾಳಲಿ ಎಂದು ಅವಳು ದೂರವಾದಳು. ಈಗಲೂ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆ ದೇವರು ಅವಳ ಜೀವನದಲ್ಲಿ ತುಂಬಾನೇ ಆಟವಾಡಿಬಿಟ್ಟಿದ್ದಾನೆ. ಆದರೆ ಆ ಹುಚ್ಚು ಹುಡುಗಿ ಈಗಿನವರೆಗೂ ನಿನ್ನ ಅಣ್ಣನ ಜೀವನ ಚೆನ್ನಾಗಿರಬೇಕು ಅಂತಾಳೆ ಬೇಡಿಕೊಳ್ಳುತ್ತಿದ್ದಾಳೆ ಅಂದ ರವಿಯ ಮಾತುಗಳೊಂದೊಂದು ವಿಷ್ಣುವಿಗೆ ಚಾವಟಿಯಿಂದ ಹೊಡೆದಂತಿತ್ತು. ಅವನು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಮಾತನಾಡಲು ಶುರು ಮಾಡಿದನು. ಅಂಕಲ್, ನಿಮ್ಮ ಕೋಪ ನನಗೆ ಅರ್ಥವಾಗುತ್ತದೆ. ನನ್ನ ಮಾನಸಿಕ ಸ್ಥಿತಿ ಆಗ ಸರಿ ಇರಲಿಲ್ಲ. ನನ್ನ ಅಪ್ಪ ಮಾಡಿದ್ದು ಅತಿ ದೊಡ್ಡ ದ್ರೋಹ. ಕನಿಷ್ಕಾಗಾಗಿ ನಾನು ಎಷ್ಟು ಕಷ್ಟಪಟ್ಟು ಅವರ ಬಳಿ ಸಮ್ಮತಿ ಪಡೆದೆ ಎಂದು ನಿಮಗೆ ಗೊತ್ತು. ಅವಳ ಕೊರಳಿಗೆ ತಾಳಿ ಕಟ್ಟಲಿದ್ದೇನೆ ಎಂದು ಸಂತೋಷವಾಗಿ ಮಂಟಪದಲ್ಲಿ ಕುಳಿತಿರುವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಓಡಿ ಹೋಗಿದ್ದಾಳೆ ಎಂದು ತಿಳಿದ ತಕ್ಷಣ ನನ್ನ ಮನಸ್ಸು ಹೊಡೆದು ಹೋಯಿತು. ಸರಿ, ಅಪ್ಪನ ನಿರ್ಧಾರಕ್ಕೆ ಬದ್ಧನಾಗಿರಲಿ ಅಂತಲೇ ಯಾಮಿನಿಯ ಕೊರಳಿಗೆ ತಾಳಿ ಕಟ್ಟಿದೆ. ಆದರೆ ಆಮೇಲೆ ಅವರು ಮಾಡಿದ ಅಷ್ಟು ಮೋಸಗಳು ನನಗೆ ತಿಳಿದ ತಕ್ಷಣ ನಾನು ಸಂಪೂರ್ಣವಾಗಿ ಛಿದ್ರವಾಗಿ ಹೋದೆ. ತಪ್ಪೆ. ನಿಮ್ಮ ಮಗಳ ಲೈಫ್ನಲ್ಲಿ ನಾನು ಆಟವಾಡಬಾರದಿತ್ತು. ಅವಳಿಗೂ ಮಗುವಿಗೂ ಏನು ಬೇಕೋ ಅದನ್ನು ನಾನು ಮಾಡುತ್ತೇನೆ ಎಂದು ಅವನು ಹೇಳಿ ಮುಗಿಸುವ ಮುನ್ನವೇ, ನನ್ನ ಮಗುವಿಗೆ ನೀವು ಯಾವುದಕ್ಕಾಗಿ ಮಾಡಬೇಕು? ನನ್ನ ಮಗುವನ್ನು ನಿಮ್ಮನ್ನು ನಂಬಿ ನಾನು ಹೊತ್ತಿಲ್ಲ. ನನ್ನ ಮಗುವನ್ನು ನನ್ನಿಂದ ನೋಡಿಕೊಳ್ಳಲು ಸಾಧ್ಯ ಎಂದು ಒಂದು ದೃಢವಾದ ಧ್ವನಿ ಆ ಕೋಣೆಯನ್ನು ನಡುಗಿಸಿತು. ಎಲ್ಲರೂ ಆಘಾತಗೊಂಡು ಬಾಗಿಲಿನತ್ತ ತಿರುಗಿದರು. ಅಲ್ಲಿ ಯಾಮಿನಿ ನಿಂತಿದ್ದಳು. ಕೈಯಲ್ಲಿ ಪೂಜಾ ತಟ್ಟೆಯೊಂದಿಗೆ ಹಣೆಯಲ್ಲಿ ವಿಭೂತಿ ಮಿನುಗುತ್ತಾ ಒಬ್ಬ ಗಾಂಭೀರ್ಯದ ತಾಯಿಯ ಭಂಗಿಯಲ್ಲಿ ಅವಳು ನಿಂತಿದ್ದ ರೀತಿ ವಿಷ್ಣುವನ್ನು ಒಂದು ನಿಮಿಷ ಬೆರಗುಗೊಳಿಸಿತು. ಮಾಯಾ ಮೆಲ್ಲನೆ ಅವಳ ಬಳಿ ಹೋಗಿ, ಅತ್ತಿಗೆ ಬನ್ನಿ, ಹೇಗಿದ್ದೀರಾ ಎಂದು ಕಾಳಜಿಯಿಂದ ಕೇಳಿದಳು. ಯಾಮಿನಿ ಒಂದು ಮೃದುವಾದ ನಗುವಿನೊಂದಿಗೆ, ಚೆನ್ನಾಗಿದ್ದೀನಿ ಮಾಯಾ ಎಂದು ಉತ್ತರಿಸಿದವಳು ತನ್ನ ದೃಷ್ಟಿಯನ್ನು ವಿಷ್ಣುವಿನ ಕಡೆಗೆ ತಿರುಗಿಸಿದಳು. ಆ ದೃಷ್ಟಿಯಲ್ಲಿ ಈಗ ಹಕ್ಕಿರಲಿಲ್ಲ, ಕೇವಲ ಅಪರಿಚಿತತೆ ಮಾತ್ರ ಉಳಿದಿತ್ತು. ವಿಷ್ಣು ಸರ್, ನಿಮಗೂ ನನಗೂ ವಿಚ್ಛೇದನ ಆಗಿದೆ. ನಾನು ಗರ್ಭಿಣಿಯಾಗಿರುವ ವಿಷಯವನ್ನು ಮಾಯಾ ಬಳಿ ಹೇಳಿದ್ದಕ್ಕೆ ಕಾರಣ ಅವಳ ಮೇಲೆ ನನಗಿರುವ ಗೌರವವಷ್ಟೇ. ಉಳಿದಂತೆ ನಿಮಗೆ ನನ್ನ ಮೇಲೆ ಕನಿಕರ ಬರಬೇಕು ಎಂಬ ಯಾವ ಅಗತ್ಯವೂ ಇಲ್ಲ ಎಂದು ಯಾಮಿನಿ ಒತ್ತಿ ಹೇಳಿದಳು. ವಿಷ್ಣು ಏನೋ ಮಾತನಾಡಲು ಯತ್ನಿಸಲು ಅದನ್ನು ತಡೆದವಳು, ನಾನು ನಿಮಗೆ ಕಷ್ಟ ಕೊಡಬೇಕು ಎಂದು ಆ ರೀತಿ ಮಾತನಾಡಲಿಲ್ಲ. ಆದರೆ ನಿಮ್ಮ ಸಹಾಯ ನನಗೆ ಬೇಡ. ನನ್ನ ಮಗುವನ್ನು ಖಂಡಿತ ನನ್ನಿಂದ ಚೆನ್ನಾಗಿ ಬೆಳೆಸಲು ಸಾಧ್ಯ. ಅದಕ್ಕಾಗಿ ಹೇಳಿದೆ ಎಂದಳು. ವಿಷ್ಣುವಿನ ಎದೆಗೆ ಆ ಮಾತುಗಳು ಈಟಿಯಂತೆ ನಾಟಿದವು. ಅರ್ಥವಾಗುತ್ತದೆ ಯಾಮಿನಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಸಾರಿ. ತಪ್ಪಲ್ಲ, ಪಾಪ ಮಾಡಿದ್ದೇನೆ. ನಿನ್ನ ಜೀವನ ನನ್ನಿಂದ ಹಾಳಾಯಿತು. ನಾವು ಇನ್ನು ಕಾನೂನುಬದ್ಧವಾಗಿ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದು ದೂರಾಗಿಲ್ಲ. ವಕೀಲರ ಆಫೀಸ್ನಲ್ಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹಿ ಹಾಕಿ ಪರಸ್ಪರ ದೂರವಾದೆವು. ನಿನಗೆ ನಾನು ಏನೂ ಮಾಡಲಿಲ್ಲವಲ್ಲ ಎಂದು ನನಗೆ ಅಪರಾಧಿ ಪ್ರಜ್ಞೆ ಕಾಡುತ್ತಿದೆ. ಪ್ಲೀಸ್ ಯಾಮಿನಿ, ನಿನಗೂ ಪಾಪುಗೂ ನಾನು ಏನಾದರೂ ಮಾಡಬೇಕು. ನೀನು ಅದನ್ನು ಒಪ್ಪಿಕೊ ಎಂದು ಅವನು ಬೇಡುವ ಧ್ವನಿಯಲ್ಲಿ ಕೇಳಿದನು. ಯಾಮಿನಿ ಒಂದು ಕಹಿಯಾದ ನಗುವಿನೊಂದಿಗೆ, ಸಾರಿ ಸರ್, ನಾನು ಓದಿದವಳೆ. ಅಂದು ನಡೆದದ್ದು ವಿಚ್ಛೇದನಕ್ಕೂ ಮುನ್ನದ ಪ್ರೊಸೀಜರ್ ಎಂದು ನನಗೂ ಗೊತ್ತು. ಕೋರ್ಟ್ಗೆ ಹೋದರೂ ನಾನು ನಿಮಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ನೀವು ನನಗೂ ನನ್ನ ಮಗುವಿಗೂ ಏನಾದರೂ ಮಾಡಬೇಕು ಎಂದು ನಿರೀಕ್ಷಿಸುವುದನ್ನು ಬಿಟ್ಟು ಯಾತಕ್ಕಾಗಿ ನಾವು ದೂರವಾದೆವೋ ಅದನ್ನು ಮಾತ್ರ ಯೋಚಿಸಿ ನಿಮ್ಮ ಲೈಫನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ. ನೀವು ಇಷ್ಟಪಟ್ಟ ಜೀವನವನ್ನು ನೀವು ಸಂತೋಷವಾಗಿ ಬಾಳಬೇಕು. ಇಬ್ಬರ ಜೀವನವು ಹಾಳಾಗುವುದು ಬೇಡ. ಒಬ್ಬರಾದರೂ ನೆಮ್ಮದಿಯಾಗಿರಬೇಕು ಎಂದು ಉಸಿರನ್ನು ಆಳವಾಗಿ ಎಳೆದುಕೊಂಡು ಮುಂದುವರೆಸಿದಳು. ನನ್ನ ಜೀವನಕ್ಕೆ ನನ್ನ ಪಾಪು ಇದೆ. ನಮ್ಮ ಅಮ್ಮ ಅಪ್ಪ ಇದ್ದಾರೆ. ಇಷ್ಟವಿಲ್ಲದ ಒಂದು ಸಂಬಂಧದಲ್ಲಿ ಇಬ್ಬರೂ ತಲಾ ಒಂದೊಂದು ಕಡೆ ಕೊಕ್ಕೆ ಹಾಕಿ ಎದುರೆದುರು ದಿಕ್ಕಿನಲ್ಲಿ ಎಳೆದರೆ ಯಾವುದೇ ಪ್ರಯೋಜನವಿಲ್ಲ.
ಮದುವೆ ಜೀವನ ಅಂದರೆ ಇಬ್ಬರು ಮನಸ್ಸು ಒಪ್ಪಿ ಒಂದೇ ಹಾದಿಯಲ್ಲಿ ಪ್ರಯಾಣಿಸುವುದು. ಒಂದು ಕಡೆ ನೀವು, ಇನ್ನೊಂದು ಕಡೆ ನಾನು ಇದ್ದರೆ ಅದು ಎಂದಿಗೂ ಸರಿ ಹೊಂದುವುದಿಲ್ಲ. ಮೊದಲ ಸೊಟ್ಟ ಸಂಪೂರ್ಣ ಸೊಟ್ಟ ಎಂದು ಹಿರಿಯರು ಹೇಳುತ್ತಾರೆ. ನಮ್ಮ ಮದುವೆಯೇ ಮನಸ್ಸು ಹೊಂದಾಣಿಕೆಯಾಗದೆ ನಡೆಯಿತು. ಅದಕ್ಕಾಗಿಯೇ ಏನೋ ನಾವು ದೂರವಾದೆವು. ಇದನ್ನು ನೀವು ದೊಡ್ಡ ಅಪರಾಧಿ ಪ್ರಜ್ಞೆ ಎಂದು ಅಂದುಕೊಳ್ಳಲೇಬೇಡಿ. ನಿಮ್ಮ ಅಪ್ಪ ಕೇಳಿದ ತಕ್ಷಣ ನನ್ನ ಅಪ್ಪ ತಲೆಯಾಡಿಸಿದ್ದು ಅವರ ತಪ್ಪು. ಮದುವೆ ಅಂದರೆ ಒಂದು ಹುಡುಗಿಯ ಜೀವನವನ್ನು ನೋಡಬೇಕು, ಕೃತಜ್ಞತೆಯ ಋಣವನ್ನು ನೋಡಬಾರದು. ನಿಮ್ಮ ಅಪ್ಪನಿಗೆ ನಿಷ್ಠೆಯಾಗಿ ಅವರು ತಲೆಯಾಡಿಸಿದರು. ನಾನು ನನ್ನ ಅಮ್ಮ ಅಪ್ಪ ತಲೆ ಬಗ್ಗಿಸಬಾರದು ಎಂದು ನಿಮ್ಮ ಬಳಿ ತಲೆ ಬಗ್ಗಿಸಿ ತಾಳಿಯನ್ನು ಇಸ್ಕೊಂಡೆ. ಒಟ್ಟಿನಲ್ಲಿ ಇದು ಮದುವೆಯೇ ಅಲ್ಲ, ಒಬ್ಬರಿಗೊಬ್ಬರು ಎಂಬ ಒಂದು ಅಡ್ಜಸ್ಟ್ಮೆಂಟ್ನಲ್ಲಿ ಮಾತ್ರ ಇದು ನಡೆಯಿತು ಅಂದ ಯಾಮಿನಿಯ ವೈರಾಗ್ಯ ಅವಳ ಪ್ರತಿಯೊಂದು ಮಾತಿನಲ್ಲೂ ಸಿಡಿಯುತ್ತಿತ್ತು. ವಿಷ್ಣು ಒಂದು ರೀತಿಯ ಮನಸ್ಸಿನ ನೋವಿನೊಂದಿಗೆ ಅವಳನ್ನು ನೋಡಿದನು. ನನ್ನ ಪ್ರೀತಿ ಗೆಲ್ಲಬೇಕು ಎಂದು ನಿನ್ನನ್ನು ನೀನೇ ಕಷ್ಟಪಡಿಸಿಕೊಳ್ಳುತ್ತಿರುವ ಯಾಮಿನಿ, ನಾನು ಸೆಕೆಂಡ್ ಮ್ಯಾರೇಜ್ ಖಂಡಿತ ಮಾಡಿಕೊಳ್ಳುವುದಿಲ್ಲ ಎಂದು ಅವನು ಹೇಳಲು, ಸರ್, ನನಗೆ ಯಾವುದೇ ಕಷ್ಟವಿಲ್ಲ. ಇದನ್ನು ನೆನಪಿಸಿಕೊಂಡು ನಾನು ಚಿಂತೆ ಪಡುತ್ತಲೂ ಇಲ್ಲ. ತುಂಬ ನೆಮ್ಮದಿಯಾಗಿಯೇ ಇದ್ದೇನೆ. ಪ್ಲೀಸ್ ಮತ್ತೆ ಮತ್ತೆ ನಿಮ್ಮ ಅಪರಾಧಿ ಪ್ರಜ್ಞೆಯನ್ನು ನನ್ನ ಮೇಲೆ ಹೇರಿ ನನ್ನನ್ನು ಗಾಯಗೊಳಿಸಬೇಡಿ. ಇದರೊಂದಿಗೆ ನಾವು ದೂರವಾದದ್ದು ದೂರವಾದಂತೆಯೇ ಇರಲಿ ಎಂದು ಕಟ್ಟುನಿಟ್ಟಾಗಿ ಹೇಳಿದಳು. ಮಾಯಾ ತಳಮಳದಿಂದ, ಅತ್ತಿಗೆ, ಇದು ನಿಮ್ಮಿಬ್ಬರಿಗೂ ಸಂಬಂಧಪಟ್ಟ ಜೀವನ ಮಾತ್ರವಲ್ಲ, ನಿಮ್ಮ ಮದುವೆಯ ಸಂಬಂಧಕ್ಕೆ ಸಾಕ್ಷಿಯಾಗಿ ಒಂದು ಮಗು ಬರಲಿದೆ. ಅದರ ಭವಿಷ್ಯವನ್ನು ಸ್ವಲ್ಪವಾದರೂ ಯೋಚಿಸಿ ನಿರ್ಧಾರ ಮಾಡಿ ಪ್ಲೀಸ್ ಎಂದಳು. ಯಾಮಿನಿ, ನನ್ನ ಮಗುವಿನ ಭವಿಷ್ಯವನ್ನು ಯೋಚಿಸಿಯೇ ಮಾತನಾಡುತ್ತಿದ್ದೇನೆ ಮಾಯಾ. ನಿಮ್ಮ ಅಣ್ಣನ ಮನಸ್ಸಿನಲ್ಲಿ ನಾನಿಲ್ಲ. ಅವರ ಮನಸ್ಸಿನ ತುಂಬ ಕನಿಷ್ಕ ಇದ್ದಾರೆ. ಕೇವಲ ಮಗುವಿಗಾಗಿ ಮಾತ್ರ ನಾವು ಸೇರಿ ಬಾಳಿದರೆ ಅದು ಭವಿಷ್ಯದಲ್ಲಿ ಮಗುವಿನ ಮಾನಸಿಕ ಸ್ಥಿತಿಯನ್ನು ಬಾಧಿಸುತ್ತದೆ. ಮಗುವಿಗೆ ಅಮ್ಮ ಅಪ್ಪ ಸಂತೋಷವಾಗಿರುವ ಲೈಫ್ ಮಾತ್ರ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತದೆ. ನಾವಿಬ್ಬರು ಇಷ್ಟವಿಲ್ಲದೆ ಇದ್ದು ಆ ನೆಗೆಟಿವ್ ವೈಬ್ರೇಷನ್ನಲ್ಲಿ ನನ್ನ ಮಗು ಬೆಳೆಯುವುದಕ್ಕಿಂತ ಅದಕ್ಕೆ ಪಾಸಿಟಿವ್ ಎನರ್ಜಿ ಕೊಟ್ಟು ಚೆನ್ನಾಗಿ ನನ್ನಿಂದ ಬೆಳೆಸಲು ಸಾಧ್ಯ. ನನಗೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂದು ನೀನು ಅಂದುಕೊಂಡರೆ ದಯವಿಟ್ಟು ಇನ್ಮುಂದೆ ನಿನ್ನ ಅಣ್ಣ ನನ್ನನ್ನು ನೋಡಲು ಇಲ್ಲಿಗೆ ಬರಬೇಡ ಎಂದು ಹೇಳಿಬಿಡು ಪ್ಲೀಸ್ ಅನ್ನುತ್ತಾ ಯಾಮಿನಿಯ ಕಣ್ಣುಗಳು ಒದ್ದೆಯಾದರೂ ಧ್ವನಿ ಕುಗ್ಗಲಿಲ್ಲ. ಅತ್ತಿಗೆ ಅಂತ ಮಾಯಾ ಏನೋ ಹೇಳಬರಲು ಅವರ ಮುಖಕ್ಕೆ ಹೊಡೆದ ಹಾಗೆ, ಮಾತನಾಡಬೇಕು ಎಂದು ನಾನು ಇದನ್ನು ಹೇಳಲಿಲ್ಲ. ನಾನು ಒಬ್ಬ ಮನುಷ್ಯಳೇ ತಾನೇ. ನನ್ನೊಳಗೂ ಭಾವನೆಗಳಿವೆ. ನನ್ನ ಗಂಡ ನನ್ನ ಬಳಿ ಪ್ರೀತಿಯಿಂದ ಇರಬೇಕು ಎಂಬ ಆಸೆಯೂ ನಿರೀಕ್ಷೆಯೂ ಇದೆ. ಆದರೆ ಅದು ಯಾವುದೂ ಸಿಗುವುದಿಲ್ಲ ಎಂದು ತಿಳಿದಿದ್ದರೂ ಹೊಟ್ಟೆಯಲ್ಲಿ ಮಗುವನ್ನಿಟ್ಕೊಂಡು ಹಂಬಲಿಸಿ ಒದ್ದಾಡಲು ನನಗೆ ಇಷ್ಟವಿಲ್ಲ. ಅವರು ಬರದೇ ಇದ್ದರೆ ನನ್ನ ಲೈಫ್ ಅಷ್ಟೇ ಎಂದು ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡು ಬಾಳಲು ಶುರು ಮಾಡುತ್ತೇನೆ. ಪದೇ ಪದೇ ನಿನ್ನ ಅಣ್ಣ ಅಪರಾಧಿ ಪ್ರಜ್ಞೆ ಅನ್ನೋ ಹೆಸರಿನಲ್ಲಿ ನನ್ನನ್ನು ನೋಡಲು ಬಂದರೆ ಅದೇ ನನಗೆ ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ. ಪ್ಲೀಸ್ ನೀವಿಬ್ಬರೂ ಹೊರಡಿ ಎಂದು ಹೇಳಿಬಿಟ್ಟು ತನ್ನ ಕೋಣೆಯೊಳಗೆ ನುಗ್ಗಿ ಬಾಗಿಲು ಹಾಕಿಕೊಂಡಳು. ಆಗ ವಿಷ್ಣುವನ್ನು ನೋಡಿದ ಮಾಯಾ, ಅಣ್ಣ, ಈಗಲೂ ಏನೂ ಕೆಟ್ಟು ಹೋಗಿಲ್ಲ. ನೀವೇ ಹೇಳಿದಿರಲ್ಲ, ಕೋರ್ಟ್ನೊಳಗೆ ಹೋಗಿ ಡೈವರ್ಸ್ ತೆಗೆದುಕೊಂಡಿಲ್ಲ ಎಂದು. ಹಾಗಿರುವಾಗ ಆ ಜೀವವಿಲ್ಲದ ಭಾವನೆಗಳಿಲ್ಲದ ಪೇಪರ್ಗೆ ಯಾಕೆ ಬೆಲೆ ಕೊಡ್ತಾ ಇರಿ? ಅವರ ಹೊಟ್ಟೆಯಲ್ಲಿ ಇರುವುದು ನಿಮ್ಮ ಮಗು. ನೀವೇ ತಾನೇ ಆ ಮಗುವಿಗೆ ಅಪ್ಪ. ಆ ಜೀವವಿರುವ ಜೀವಕ್ಕಾಗಿ ನಿಮ್ಮ ಹಠದಿಂದ ನೀವು ಸ್ವಲ್ಪ ಕೆಳಗಿಳಿದು ಬರಬಹುದಲ್ಲವಾ ಎಂದಳು ಕಣ್ಣೀರು ಹಾಕುತ್ತಾ. ವಿಷ್ಣು ಒಂದು ದೀರ್ಘ ನಿಟ್ಟುಸಿರಿನೊಂದಿಗೆ, ಸಾರಿ ಮಾಯಾ, ಈಗ ನಾನು ಏನೇ ನಿರ್ಧಾರ ತೆಗೆದುಕೊಂಡರೂ ಅದು ಒತ್ತಾಯಕ್ಕೆ ತೆಗೆದುಕೊಂಡಂತೆಯೇ ಇರುತ್ತದೆ. ಈಗಲೂ ಏನೂ ಕೆಟ್ಟು ಹೋಗಿಲ್ಲ. ಸ್ವಲ್ಪ ದಿನ ಈ ವಿರಹ ಇರಲಿ. ಖಂಡಿತ ಎಲ್ಲವೂ ಸರಿಯಾಗುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ನನ್ನನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನಾನು ಸಂಪೂರ್ಣವಾಗಿ ಬದಲಾದಾಗ ಯಾಮಿನಿಯ ಬಳಿ ಬಂದು ನಾನೇ ಮಾತನಾಡುತ್ತೇನೆ. ಬಾ ಹೋಗೋಣ ಎಂದವನು ತನ್ನ ಅತ್ತೆ ಮಾವನನ್ನು ನೋಡಿ ಮತ್ತೊಮ್ಮೆ ಕೈ ಮುಗಿದನು. ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಲು ನನಗೆ ಅರ್ಹತೆ ಇಲ್ಲ. ನಾನು ಮಾಡಿದ್ದು ದೊಡ್ಡ ಪಾಪ. ಅದರಿಂದ ನನ್ನನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಯಾಮಿನಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿಬಿಟ್ಟು
ಅಲ್ಲಿಂದ ಹೊರ ನಡೆದನು ವಿಷ್ಣು. ಅದೇ ವೇಳೆಗೆ ವರ್ಮನ್ ಬಂಗಲೆಯಲ್ಲಿ ತನ್ನ ಕೋಣೆಯಲ್ಲಿ ಹೊದಿಕೆಯನ್ನು ಸರಿಸಿ ಕೈಗಳನ್ನು ಮುರಿದು ಆಕಳಿಸುತ್ತಾ ಎದ್ದನು ವಿಕ್ರಮ್. ಕಣ್ಣು ಉಜ್ಜಿಕೊಳ್ಳುತ್ತಾ ಟೈಮ್ ನೋಡಿದವನಿಗೆ ಆಘಾತವಾಯಿತು. ಅಯ್ಯೋ, ಗಂಟೆ 8. ಇಷ್ಟು ಹೊತ್ತು ನಿದ್ದೆ ಮಾಡಿಬಿಟ್ಟೆನಾ? ಕಾವ್ಯ ಕಾಲೇಜ್ ಬಸ್ ಸ್ಟಾಪ್ಗೆ ಹೋಗುವುದರೊಳಗೆ ನಾವು ಅಲ್ಲಿಗೆ ಹೋಗಬೇಕಲ್ಲ ಎಂದು ಗಾಬರಿಯಿಂದ ಮಂಚದಿಂದ ಜಿಗಿದು ವೇಗವಾಗಿ ಯೋಧನಂತೆ ಸ್ನಾನದ ಕೋಣೆಯೊಳಗೆ ನುಗ್ಗಿದನು ವಿಕ್ರಮ್. ಈ ಕಥೆ ಇನ್ನೂ ಇದೆ.